ಬೆಂಗಳೂರಿನಲ್ಲಿ 4ನೇ ದಿನವೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದ್ದು 4 ನಗರ ಪಾಲಿಕೆಗಳಲ್ಲೂ ಮುಂದುವರೆದಿದೆ ಫುಟ್ಪಾತ್ ತೆರವು ಕಾರ್ಯ. ಸರ್ವಜ್ಞ ನಗರ, ದಾಸರಹಳ್ಳಿ, ಹೆಬ್ಬಾಳದಲ್ಲಿ ಕಾರ್ಯಾಚರಣೆ ಚುರುಕಾಗಿದ್ದು ಎಂಎಸ್ ಪಾಳ್ಯ, ಡೈರಿ ಸರ್ಕಲ್, ವ್ಯಾಟ್ರಾಯನ್ಪುರ, ಥಣಿಸಂದ್ರದಲ್ಲೂ ಕೂಡ ಫುಟ್ಪಾತ್ ಅಕ್ರಮ ತೆರವು ನಡೀತಾ ಇದೆ. ಕಾರ್ಯಾಚರಣೆ ನಡೀತಾ ಇದ್ದು ಸರ್ಕಾರದ ಕ್ರಮ ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ. ದಾಸರಹಳ್ಳಿಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಫುಟ್ಪಾತ್ನಲ್ಲಿ ಅಂಗಡಿಗಳ ಮೆಟ್ಟಿಲುಗಳು ಕಟ್ಕೊಂಡಿರೋದು ಅಥವಾ ಮತ್ತಿನ್ನೇನೋ ಕಟ್ಕೊಂಡಿದ್ರೆ ಅದನ್ನ ತೆರವು ಮಾಡ್ತಾ ಇದ್ದಾರೆ. 4ನೇ ದಿನ ಇದು. ಫುಟ್ಪಾತ್ನಲ್ಲಿ ಕಟ್ಟಡ ಕಟ್ಟುವ ಸಾಮಗ್ರಿಗಳನ್ನು ಹಾಕೊಂಡಿದ್ರು, ದಂಡ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆ ಫುಟ್ಪಾತ್ ತೆರವು ಕಾರ್ಯ, ಶೀಟ್ಗಳನ್ನು ಹಾಕಿದ್ರು ಕೂಡ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಅಂಗಡಿ ಮುಂದೆಗಡೆ ದೊಡ್ಡ ಜಾಗದಲ್ಲಿ ಶೀಟ್ ಹಾಕ್ಕೊಂಡಿರ್ತಾರೆ, ಸ್ಟ್ಯಾಂಡ್ಗಳನ್ನು ಇಟ್ಕೊಂಡಿರ್ತಾರೆ, ಜನ ಓಡಾಡೋದಕ್ಕೆ ಜಾಗ ಇರೋದಿಲ್ಲ. ಆ ಜಾಗಗಳನ್ನು ತೆರವು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರು ಫುಟ್ಪಾತ್ ತೆರವಿಗೆ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯವಾಗಿ ಸರ್ಕಾರ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಫುಟ್ಪಾತ್ ತೆರವುಗೊಳಿಸಲಿ, ಆದ್ರೆ ಬೀದಿ ವ್ಯಾಪಾರಿಗಳ ಬದುಕಿಗೆ ಸರ್ಕಾರ ಏನ್ ಮಾಡುತ್ತೆ? ಸರ್ಕಾರದ ಕಾನೂನಿನ ಬಗ್ಗೆ ಚರ್ಚಿಸೋರು ಪರ್ಯಾಯ ವ್ಯವಸ್ಥೆನೂ ಮಾಡಬೇಕಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇವತ್ತು ಅಷ್ಟೊಂದು ನಿಯಮಬದ್ಧವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರು, ಇವರು ಬುದ್ಧಿ ಹೇಳ್ತಕ್ಕಂಥವ್ರು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಆದಿ ಬೀದಿ ಒಳಗೆ ಇದೊಂದು ಇದು ನಡೀತಾ ಇದೆಯಲ್ಲ, ಆ ಫುಟ್ಪಾತ್ ತೆರವು ಒಂದು ಕಡೆ, ಅದ್ರ ಜೊತೆ ಇಲ್ಲಿ ನಾನು ಹೇಳ್ತಾ ಇರೋದು ಈ SIR ವಿಷಯದಲ್ಲಿ ಆದಿ ಬೀದಿಲಿ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ದರೆ ಇವು ಸರ್ಕಾರದ ಅಧಿಕಾರಿಗಳೇ ಹೋಗಿರೋದಲ್ಲಿ, ಇಲ್ಲ ಚುನಾವಣಾ ಆಯುಕ್ತರಿಗೆ ಇವರಿಂದ ಏನು ಡೈರೆಕ್ಷನ್ ಹೋಗಿದೆ, ಈ ಥರ ನಡೀತಿದೆ, ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀರಾ? ಪ್ರತಿಯೊಂದಕ್ಕೂ ಹೇಳ್ತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳದು ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ಒಪ್ಕೊಳ್ಳೋಣ, ಆದರೆ ಅವರನ್ನು ಅಷ್ಟೊಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥವ್ರು. ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನು ಏನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ್ನ ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು ಬದುಕಿನ ಬಗ್ಗೆ ಇವತ್ತು ಏನು ಜೀವನ ಮಾಡಬೇಕಾದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.